ಕರ್ನಾಟಕ ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟೀಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಹಿಂದೆ ನಾವು ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟೀಸ್ಗಳಂದರೆ ರಾಜ್ಯ ಸರ್ಕಾರವೇ ಫಂಡಿಂಗ್ ಮಾಡುವಂತಹ ಯೂನಿವರ್ಸಿಟೀಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತೊಂದು ದಿನ ನಾವು ಕರ್ನಾಟಕ ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟೀಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಯಾವ್ಯಾವ ಜಿಲ್ಲೆನಲ್ಲಿದೆ, ಎಷ್ಟೆಷ್ಟಿದೆ, ಎಲ್ಲದರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು ಈ ಕರ್ನಾಟಕ ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟಿ ಅಂತಿದೆಯಲ್ಲ, ಅಂದರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಇದನ್ನು ಎಸ್ಟಾಬ್ಲಿಷ್ ಯಾರು ಮಾಡ್ತಾರೆ ಅಂತಂದರೆ, ಒಂದು ಪ್ರೈವೇಟ್ ಆರ್ಗನೈಸೇಷನ್ನು, ಟ್ರಸ್ಟು ಅಥವಾ ಒಂದು ಸೊಸೈಟಿ ಅವರು ಸೇರಿ ಈ ಒಂದು ಯೂನಿವರ್ಸಿಟಿನ ಸ್ಥಾಪನೆ ಮಾಡ್ತಾರೆ. ಈ ಸ್ಥಾಪನೆ ಮಾಡುವಂತಹ ಈ ಯೂನಿವರ್ಸಿಟಿಗೆ ಲೆಜಿಸ್ಲೇಟಿವ್ ಆ್ಯಕ್ಟ್ ಪ್ರಕಾರನೇ ಮಾಡಬೇಕಾಗತ್ತೆ, ಲೀಗಲಿ ಅಬೈಡ್ ಆಗಿರಬೇಕಾಗತ್ತೆ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ಗಳು. ಇನ್ನು ಫಂಡಿಂಗ್ ಇದಕ್ಕೆ ಸರ್ಕಾರದಿಂದ ಒಂದು ಪೈಸೆಗೂ ಸಿಗೋದಿಲ್ಲ. ಆದರೆ ಏನು ಅಂತಂದರೆ ಅವ್ರಿಗೆ ಹಣ ಬೇಕಾಗಿರುತ್ತಲ್ಲ, ಅವರು ಫೀಸು ಮತ್ತೊಂದು ಮಗದೊಂದು ಕಡೆಯಿಂದ ಅವರ ಹಣವನ್ನು ಪಡ್ಕೊಂಡು ಆ ಯೂನಿವರ್ಸಿಟಿನ ರನ್ ಮಾಡಬೇಕಾಗಿರುತ್ತೆ. ಇದರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ಗವರ್ನೆನ್ಸ್ ಇದನ್ನು ಯಾರು ನೋಡ್ಕೊಳ್ಳೋರು ಅಂತಂದರೆ, ಇದಕ್ಕೊಂದು ಪ್ರೈವೇಟ್ ಬಾಡಿ ಅಂತ ಏನು ಹೇಳಿದ್ವಿ ಮೊದಲೇ, ಆ ಒಂದು ಟ್ರಸ್ಟ್ ಸೊಸೈಟಿನ ಪ್ರೈವೇಟ್ ಬಾಡಿ ಅದನ್ನು ರನ್ ಮಾಡುತ್ತೆ. ಆದರೆ ಇದಕ್ಕೆ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ, UGC ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಏನೆಲ್ಲ ಇರುತ್ತೆ ಅದನ್ನು ಅಬೈಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕಾಗತ್ತೆ, ಅದನ್ನು ಅನುಸರಿಸಿ ಹೋಗಬೇಕಾಗತ್ತೆ. ಅದು ರನ್ ಮಾಡೋದೆಲ್ಲ ಇವ್ರದ್ದೇ ಆಗಿರುತ್ತೆ. ಹಾಗಾದರೆ ಇಲ್ಲಿ ಕಾಸ್ಟ್ ಅಂತ ಹೆಂಗಿರುತ್ತೆ ಅಂದರೆ, ಈ ಫೀಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಏಕೆಂದರೆ ಇಡೀ ಯೂನಿವರ್ಸಿಟಿಗೆ ಸರ್ಕಾರದಿಂದ ಯಾವುದೇ ಗ್ರ್ಯಾಂಟ್ ಬರದೆಲ್ಲ ಇರೋದ್ರಿಂದ ಅವರೇ ಹಣವನ್ನು ಸಂಗ್ರಹಿಸ್ಕೊಳ್ಬೇಕಾಗತ್ತೆ, ಆರ್ಥಿಕ ಸುಧಾರತೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಫೀಸ್ ಜಾಸ್ತಿ ಇರುತ್ತೆ. ಅದಕ್ಕೆ ತಕ್ಕಂತೆ ಅವರು ಹಲವು ಹೊಸ ಕೋರ್ಸ್ಗಳನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿರ್ತಾರೆ, ಫೆಸಿಲಿಟೀಸ್ಗಳು ಮಾಡ್ತಾರೆ. ಈ ಥರದ್ದೆಲ್ಲ ಅಲ್ಲಿ ಇರುತ್ತೆ. ಇದು ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು, ಇವಕ್ಕೆ ನಿಯಮ ಇದು. ಈಗ ಬನ್ನಿ, ಎಷ್ಟು ಇದೆ, ಎಷ್ಟು ಜಿಲ್ಲೆಯಲ್ಲಿದೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ನಮ್ಮ ರಾಜ್ಯದಲ್ಲಿ ಒಟ್ಟು 9 ಜಿಲ್ಲೆಯಲ್ಲಿ 28 ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟೀಸ್ ಇದೆ. ಸೊ ಈ 28 ಯೂನಿವರ್ಸಿಟೀಸ್ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಮೊದಲನೇದಾಗಿ ನೋಡಿದ್ರೆ ಬೆಂಗಳೂರು ಅರ್ಬನ್ನಲ್ಲಿ ನಗರದಲ್ಲಿ ಒಟ್ಟು 28ರಲ್ಲಿ 15 ಯೂನಿವರ್ಸಿಟಿ ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಇಲ್ಲೇ ಇದೆ. ಯಾವುದ್ಯಾವುದು ಅಂತಂದರೆ ಅಲಯನ್ಸ್ ಯೂನಿವರ್ಸಿಟಿ, ಆಟ್ರಿಯಾ ಯೂನಿವರ್ಸಿಟಿ, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ, CMR ಯೂನಿವರ್ಸಿಟಿ, ದಯಾನಂದ ಸಾಗರ್ ಯೂನಿವರ್ಸಿಟಿ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್, PES ಯೂನಿವರ್ಸಿಟಿ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ರಾಯ್ ಟೆಕ್ನಾಲಜಿ ಯೂನಿವರ್ಸಿಟಿ. ಕಡೆಯ 5 ಯಾವುದು ಅಂತಂದರೆ ರೇವಾ ಯೂನಿವರ್ಸಿಟಿ, RV ಯೂನಿವರ್ಸಿಟಿ, ಸಪ್ತಗಿರಿ NPS ಯೂನಿವರ್ಸಿಟಿ, ಸೈಂಟ್ ಜೋಸೆಫ್ ಯೂನಿವರ್ಸಿಟಿ ಹಾಗೂ ದ ಯೂನಿವರ್ಸಿಟಿ ಆಫ್ ಟ್ರಾನ್ಸ್ಡಿಸಿಪ್ಲಿನರಿ ಹೆಲ್ತ್ ಸೈನ್ಸಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಈ 15 ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಬೆಂಗಳೂರಿನ ಅರ್ಬನ್ ನಗರದಲ್ಲೇ ಇದೆ. ಇನ್ನು ಬೆಂಗಳೂರಿನ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ವಿದ್ಯಾಶಿಲ್ಪ್ ಯೂನಿವರ್ಸಿಟಿ, ಚಾಣಕ್ಯ ಯೂನಿವರ್ಸಿಟಿ ಹಾಗೂ ಅಮಿಟಿ ಯೂನಿವರ್ಸಿಟಿಗಳು ಬರ್ತವೆ. ಇನ್ನು ಬೇರೆ ಜಿಲ್ಲೆಗಳಿಗೆ ಹೋದಾಗ ಮಂಡ್ಯನಲ್ಲಿ ಆದಿಚುಂಚನಗಿರಿ ಯೂನಿವರ್ಸಿಟಿ, ಮೈಸೂರಲ್ಲಿ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ದಕ್ಷಿಣ ಕನ್ನಡದಲ್ಲಿ ಶ್ರೀನಿವಾಸ್ ಯೂನಿವರ್ಸಿಟಿ ಇದೆ. ದಾವಣಗೆರೆಯಲ್ಲಿ GM ಯೂನಿವರ್ಸಿಟಿ, ಧಾರವಾಡದಲ್ಲಿ KLE ಟೆಕ್ನಾಲಜಿ ಯೂನಿವರ್ಸಿಟಿ ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೂನಿವರ್ಸಿಟಿ ಇದೆ. ಕಡೆಯದಾಗಿ ನಾವು ಕಲಬುರಗಿ ಮತ್ತು ಬಳ್ಳಾರಿನಲ್ಲಿ ನೋಡ್ತೇವೆ. ಅಲ್ಲಿ ಶರಣ್ ಬಸವ ಯೂನಿವರ್ಸಿಟಿ, ಶರಣ ಬಸವ ಅಲ್ಲ, ಶರಣ್ ಬಸವ ಯೂನಿವರ್ಸಿಟಿ, ಖಾಜಾ ಬಂದ ನವಾಜ್ ಯೂನಿವರ್ಸಿಟಿ ಹಾಗೂ ಶ್ರೀ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಅಂತ ಹೇಳಿ. ಹಾಗೂ ಕಡೆಯಲ್ಲಿ ಬಳ್ಳಾರಿನಲ್ಲಿ ಅಲ್ಲಿ ನಮಗೆ ಕಿಷ್ಕಿಂಧ ಯೂನಿವರ್ಸಿಟಿ ಕಾಣುತ್ತೆ. ಸೊ ಹೀಗೆ ನಮಗೆ 9 ಜಿಲ್ಲೆಗಳಲ್ಲಿ ಒಟ್ಟು 28 ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು. ಇವುಗಳ ಸ್ಥಾಪನೆ ಬಗ್ಗೆ ನಾವು ಹೇಳಿದ್ವಿ. ಇನ್ನು ಹೆಚ್ಚಿನದಾಗಿ ನಿಮಗೆ ಬೇಕಾಗೋದು ವೆಬ್ಸೈಟ್ ಲಿಂಕು ಮತ್ತು ಎಲ್ಲವನ್ನು. ಸೊ ಪ್ರತಿ ಯೂನಿವರ್ಸಿಟಿಗೂ ನೀವು ಹೋಗಿ ನೋಡ್ಬೋದು, ಅಲ್ಲಿರುವಂಥ ಕೋರ್ಸಸ್ ಏನಿದೆ, ಅಲ್ಲಿ ರಿಸರ್ಚ್ ಫೆಸಿಲಿಟೀಸ್ ಏನಿದೆ, PG ಇದೆಯಾ, ಎಲ್ಲದರ ಬಗ್ಗೆ ತಿಳ್ಕೊಳ್ಬೋದು. ಅದಕ್ಕೆ ನಿಮಗೆ ವೆಬ್ಸೈಟ್ ಲಿಂಕು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ಅಲ್ಲಿ ಎಲ್ಲ ಲಿಂಕ್ಗಳನ್ನು ನಾನು ಕೊಟ್ಟಿದ್ದೇನೆ. ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನೋಡಬೇಕಾಗಿ ನಾವು ಹೇಳ್ತೇವೆ.
ಈ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಅಂತಂದರೆ ಲಿಂಕ್ ಮುಖೇನವೇ ನೋಡಬೇಕಾಗತ್ತೆ ಅದು ವಿಡಿಯೋನ. ಆಗ ಮಾತ್ರ ನೀವು ಆ ವಿಡಿಯೋ ಕೆಳಗಡೆ ಅಲ್ಲಿ ಲಿಂಕ್ ಇದೆಯಲ್ಲ, ಅದು ಟೈಟಲ್ಸ್ ಕೆಳಗಡೆ ನಿಮಗೆ ಮೋರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಭಾಳ ಮುಖ್ಯವಾಗಿ ಇದು ಯಾತಕ್ಕೆ ಬೇಕು ಅನ್ನೋದಾದರೆ, ಯಾರ್ಯಾರು PUC ಮುಗಿಸಿ ಡಿಗ್ರಿಗೆ ಹೋಗ್ತಿರ್ತಾರೆ, ನೀವು ಯಾವ ಯೂನಿವರ್ಸಿಟಿ ಚೂಸ್ ಮಾಡ್ಬೋದು ಅಂತ ಹುಡುಕ್ಬೇಕಾಗಿರುತ್ತೆ. ಸೊ ಇವೆಲ್ಲ ಜನರಲ್ ಯೂನಿವರ್ಸಿಟಿ ಆಗ್ಬೋದು, ಸೈನ್ಸ್ ಯೂನಿವರ್ಸಿಟಿ ಆಗ್ಬೋದು, ಇವೆಲ್ಲ ನಿಮಗೆ ಮೆಡಿಕಲ್ ಯೂನಿವರ್ಸಿಟೀಸ್ ಆಗ್ಬೋದು, ಎಲ್ಲವೂ ಇರುತ್ತೆ ಇಲ್ಲಿ. ಸೊ ಅದ್ರ ಬಗ್ಗೆ ಮೊದಲು ನೀವು ತಿಳ್ಕೊಳ್ಳೋದು ಬಹಳ ಮುಖ್ಯ ಇರುತ್ತೆ. ಹಾಗೂ ಯಾರ್ಯಾರು ಡಿಗ್ರಿ ಮಾಡ್ತಿದ್ದೀರಿ, ಪೋಸ್ಟ್ ಗ್ರ್ಯಾಜುಯೇಷನ್ ನೀವೆಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಿಮಗೆ ಬೇಕಾಗುತ್ತೆ. ರಿಸರ್ಚ್ ಮಾಡೋದಾದರೆ ಬೇಕಾಗುತ್ತೆ, ಅಡಿಷ್ನಲ್ ಕೋರ್ಸ್ಗಳು ಮಾಡೋದಕ್ಕೆ ಬೇಕಾಗುತ್ತೆ. ಈ ಎಲ್ಲ ಅನುಕೂಲತೆಗಳಿಗಾಗಿ ಈ ಲಿಸ್ಟನ್ನು ನಾವು ಕೊಡ್ತಾ ಇರೋದು. ಎಲ್ಲರಿಗೂ ಒಳ್ಳೆಯದಾಗಲಿ. IM ಫಾರ್ ಕೆರಿಯರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೊಂದು ಲೈಕ್ ಬಟನ್ ಕೊಡಿ. ನಮಸ್ಕಾರ.